ಚಾಟ್ ಸ್ಟಾಕ್ಗೆ ತಮಗೆಲ್ಲರಿಗೂ ಸ್ವಾಗತ. ಹೈ ಡ್ರಾಮಾ, ಎಲ್ಲ ಕಡೆ ಹೈ ಡ್ರಾಮಾ. ರಾಜ್ಯದಲ್ಲಿ ಒಂದು ಕೇಸ್ ವಿಚಾರವಾಗಿ ಎಷ್ಟೊಂದು ಬೆಳವಣಿಗೆಗಳಾಗ್ತಾ ಇದೆ ಅಂತ ನಿಮಗೆ ಗೊತ್ತಿದೆ. ಮಾಮೂಲಿ ಕೇಸಲ್ಲೆಲ್ಲ ಆಗುತ್ತಾ ಆ ಥರ ಆಗಲ್ಲ. ಸೊ ನೋಡಿ, ಆ ಥರ ನಡೀತಾ ಇದೆ. ಜೊತೆಗೆ ರಾಷ್ಟ್ರೀಯ ಮಟ್ಟದಲ್ಲಿ ಅಂತ ನೋಡೋದಾದರೆ ಇವತ್ತು ವೋಟರ್ ಕಾರ್ಡ್ದು ಲಿಸ್ಟ್ ಬಗ್ಗೆ ಒಂದು ದೊಡ್ಡದಾಗಿ ಸಾಕ್ಷಿ ಸಮೇತ ಅಪೋಸಿಷನ್ ಲೀಡರ್ ಅವರು ಬಂದಿದ್ದಾರೆ, ಅವರು ಇಟ್ಟಿದ್ದಾರೆ. ಅದು ನೋಡೋಣ ಯಾವ ರೀತಿ ಚೇಂಜ್ ಆಗುತ್ತೆ ಅಂತ. ಇಂಟರ್ನ್ಯಾಷನಲ್ ಲೆವೆಲ್ಲಿ ಅಂತ ನೋಡೋದಾದರೆ ಟ್ರಂಪ್, ಪುಟಿನ್, ಮೋದಿ ಇವ್ರದ್ದೆಲ್ಲ ನಡೀತಾ ಇದೆ. ಇವಾಗ ಎಲ್ಲ ಕಡೆ ಹೈ ಡ್ರಾಮಾ. ಮಾರ್ಕೆಟಲ್ಲೂ ಕೂಡ ಇವತ್ತು ಹೈ ಡ್ರಾಮಾ. ಸೊ ನಮ್ಮದ್ರಲ್ಲಿ ಆಯಿತು. ನೆನ್ನೆ ಒಂದು ಹೇಳೋದು ಮರ್ತೋಯ್ತು ಸರ್, CAI ಪೋರ್ಟಲ್ದು ಹೇಳಿದ್ರಿ, ನಾನು ಚೆಕ್ ಮಾಡಿದೆ. ಅದನ್ನ ಮೊಬೈಲ್ ವಿಚಾರವಾಗಿ ಹೇಳ್ತಾ ಇದ್ದೀನಿ, ಯಾಕಂದರೆ ಯಾರಿಗಾದರೂ ಆ ಥರ ಅನುಭವ ಆಯಿತು ಅಂದರೆ ನೆಕ್ಸ್ಟು ಒಂದು ಇರಲಿ ಅಂತ. ಸೊ ಅದನ್ನ ನಾನು ಅಲ್ಲಿ ಕಂಪ್ಲೇಂಟ್ ಕೊಡೋಕ್ಕೆ ಅಂತ ಹೋದೆ. ಆದರೆ ಅದಕ್ಕಿಂತ ಮುಂಚೆ ಸಿಮ್ ರಿಕವರ್ ಆಗಿರಬೇಕು ಅಂತ ಹೇಳಿದರು. ಸೊ ಸಿಮ್ ರಿಕವರ್ ಆಗೋ ತನಕ ಕಾಯ್ತಾ ಇದ್ದೆ. ಇವತ್ತು ಕಂಪ್ಲೀಟಾಗಿ ನನ್ನ ಸಿಮ್ಗಳು ರಿಕವರ್ ಆಗಿದೆ. ಸೊ ಖಂಡಿತ ಅಲ್ಲಿ ನಾನು ಕಂಪ್ಲೇಂಟ್ನ ರೈಸ್ ಮಾಡ್ತೀನಿ. ಅದರಿಂದ IMEI ನಂಬರ್ನ ಬ್ಲಾಕ್ ಮಾಡ್ತಾರೆ. ಸೊ ಬೇರೆ ಯಾರಾದರೂ ಸಿಮ್ ಹಾಕಿದ್ರೆ ಆ ಮೊಬೈಲ್ ಯೂಸ್ ಆಗ್ದಂಗೆ ಆಗುತ್ತಂತೆ. ನೋಡೋಣ, ಅದನ್ನ ನಾನು ಟ್ರೈ ಮಾಡ್ತೀನಿ, ಬಿಡೋದಿಲ್ಲ ಅದನ್ನ ಅಲ್ಲಿಗೆ. ಸೊ ಓವರಾಲ್ ನೋಡ್ತಾ ಬರೋಣ. ಇವತ್ತು ನಿಫ್ಟಿ 50ನಲ್ಲಿ ವಾಲ್ಯೂಮ್ ಅಂತ ನೋಡೋದಾದರೆ ಝೊಮ್ಯಾಟೋದಲ್ಲಿ ಸಿಕ್ಕಾಬಿಟ್ಟು. ನೆನ್ನೆ ಒಬ್ರು ಕೇಳಿದ್ರ ಎಟರ್ನಲಲ್ಲಿ ಏನಾಗ್ತಾ ಇದೆ, ಏನು ಕತೆ ಅಂತ ಹೇಳಿ ಅಂತ. ಸ್ವಿಗ್ಗಿನಲ್ಲೂ ಕೂಡ ನಿಫ್ಟಿ ನೆಕ್ಸ್ಟ್ 50 ತುಂಬ ಆಗ್ತಾಯಿತ್ತು. ಸ್ವಲ್ಪ ದಿನ ಟೈಮ್ ಕೊಡಿ. ಮೇ ಬಿ ನಾಳೆ ಅಥವಾ ಸೋಮವಾರದಿಂದ ನಾನು ಅಪ್ಡೇಟೆಡ್ ಆಗಿ ಬರ್ತೀನಿ. ಯಾಕೆಂದರೆ ಇದೆಲ್ಲ ಮೊಬೈಲ್ದು ಈ ಥರದ್ದೆಲ್ಲ ಆಗ್ತಾ ಇದ್ದಿದ್ದರಿಂದ ನನಗೆ ಜಾಸ್ತಿ ಫಾಲೋ ಅಪ್ ಮಾಡೋಕ್ಕಾಗಿಲ್ಲ. ಸೊ ಹಾಗಾಗಿ ಬರೀ ಮಾರ್ಕೆಟ್ ಏನಿರುತ್ತೋ ಅದೇ ರೀತಿಯಾಗಿ ಬೇರೆ ಸುದ್ದಿಗಳು ಆದಷ್ಟು ಸಿಕ್ಕಿಲ್ಲ. BSE ಬಗ್ಗೆನೂ ಒಬ್ರು ಕೇಳಿದ್ರಿ. BSEನಲ್ಲಿ ಈಗ ಸೆಬಿ ಚೇರ್ಮನ್ ಅವರು ಕನ್ಫರ್ಮ್ ಮಾಡಿದ್ದಾರೆ ಏನಂತ, ಈಗ ವೀಕ್ಲಿ ಎಕ್ಸ್ಪೈರಿಗಳನ್ನು ನಿಲ್ಲಿಸಬೇಕು ಅಂತೆಲ್ಲ ಹೇಳ್ತಿರೋದು ಊಹಾಪೋಹ. ಆ ಥರ ಯಾವುದೇ ಯೋಚನೆ ಇಲ್ಲ ಸೆಬಿ ಮುಂದೆ ಅಂತ ಹೇಳಿರೋದ್ರಿಂದ BSE ಶೇರ್ಗಳಲ್ಲಿ ಸ್ವಲ್ಪ ಅಂದರೆ ಏನು ನಿಂತಿತ್ತು ಅಲ್ಲಿಗೆ ಒಂದು ಪಾಸ್, ಒಂದು ಚೇತರಿಕೆ ಅಂತ ಕಾಣಿಸಿತ್ತು. ಸೊ ವಾಲ್ಯೂಮ್ ಅಂತ ನೋಡಿದ್ರೆ ಇವತ್ತು ಝೊಮ್ಯಾಟೋನೇ ಇವತ್ತಿನ ಹೈಯೆಸ್ಟ್ ವಾಲ್ಯೂಮ್ ಆಗಿರೋದು. ಆದರೆ ಟಾಪ್ ಗೇನರ್ ಅಂದರೆ ಹೀರೋ ಮೋಟರ್ ಕಾಪ್. ಯಾಕೆ ಅಂತಂದರೆ ಇವ್ರದ್ದು ಅಸೋಸಿಯೇಟ್ ಕಂಪನಿ ಯಾವುದು, ಏಥರ್ ಎನರ್ಜಿ ಎಲೆಕ್ಟ್ರಿಕ್ ಸೆಗ್ಮೆಂಟು ಅದರಲ್ಲಿ ಚೆನ್ನಾಗಿ ಬಂದಿದೆ. ಜೊತೆಗೆ ಹೀರೋ ಮೋಟರ್ ಕಾಪ್ ರಿಸಲ್ಟ್ ಕೂಡ ಚೆನ್ನಾಗಿ ಬಂದಿರೋದ್ರಿಂದ 4% ಅಪಾಯಿಂಟ್ ಬಂದಿದೆ. ಇವತ್ತಿನ ಟಾಪ್ ಗೇನರ್ ಆಗಿದೆ. ಅದಾನಿ ಎಂಟರ್ಪ್ರೈಸಸ್ ಅಲ್ಲಿ 2% ಕರೆಕ್ಷನ್ ಬಂದಿರೋದಕ್ಕೆ ಇವತ್ತಿನ ಟಾಪ್ ಲೂಸರ್ ಆಗಿದೆ. ಎಟರ್ನಲಲ್ಲಿ ಅಂದರೆ ಝೊಮ್ಯಾಟೋದಲ್ಲಿ ಇಷ್ಟೊಂದು ದೊಡ್ಡ ವಾಲ್ಯೂಮ್ ಬಂದಿರಬೇಕು ಅಂದರೆ ಇನ್ನೊಂದು ದೊಡ್ಡದ ವಿಚಾರ ಬಂದಿರಬೇಕು. ಆದರೆ ನನಗೆ ಯಾವನು ಆಕ್ಸೆಸ್ ಇಲ್ಲ, ನಂದು ಯಾವುದೆಲ್ಲ ಚಿತ್ರನ ಆಗೋಗ್ಬಿಟ್ಟಿದೆ ಇಲ್ಲ. ಸೊ ಎಲ್ಲ ಸರಿ ಮಾಡ್ಕೊಂಡ್ಮೇಲೆ ನಾನು ಫಾಲೋ ಅಪ್ ಮಾಡ್ಕೊತಾ ಹೋಗ್ತೀನಿ. ಅದೇ ರೀತಿಯಾಗಿ ನಿಫ್ಟಿ ನೆಕ್ಸ್ಟ್ 50 ಅಂತ ನಾನು ನೋಡ್ತಾ ಬರೋದಾದರೆ ನೌಕರಿ ಅನ್ಸುತ್ತೆ, IT ಸೆಕ್ಟರ್ ಸ್ಟಾಕು. ಕೆಲಸ ಹುಡುಕ್ಬೇಕಾದ್ರೆ ಉಪಯೋಗಿಸ್ತೀವಿ ನೌಕರಿನ. 2.97% ಅಮೌಂಟ್ ಬಂದಿದೆ. ಅದೇ ರೀತಿಯಾಗಿ ಚೋಳಮಂಡಲಂ ಫೈನಾನ್ಸಲ್ಲಿ, ಅದೇ ರೀತಿಯಾಗಿ TVS ಮೋಟರ್ಸು, ಟೊರೆಂಟ್ ಫಾರ್ಮಾ ಇದರಲ್ಲೆಲ್ಲ 2% ಅಮೌಂಟ್ ಬಂದಿತ್ತು. ಅದಾನಿ ಪವರು ಸೇರಿದಂಗೆ ಇವತ್ತು ಮಾರ್ಕೆಟ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಸ್ಟಾಕ್ಗಳಿಗಿಂತ. ಸೊ ನೋಡೋಣಂತೆ. ಅದಾನಿ ಗ್ರೀನು 2.18% ಕರೆಕ್ಷನ್ ಬಂದಿರೋದ್ರ ಮೂಲಕ ನಿಫ್ಟಿ ನೆಕ್ಸ್ಟ್ 50 ಟಾಪ್ ಲೂಸರ್ ಆಗಿದೆ. ಸೊ ಮಾರ್ಕೆಟಲ್ಲಿ ನೋಡಿ ಲಾಸ್ಟ್ ಮೂಮೆಂಟಲ್ಲಿ ಏನಾಯಿತು, ಎಲ್ಲಿಂದ ಆಗಿರೋದು ಇದು, ಒಂದೂವರೆ FIಗಳು ಬಂದ್ರಲ್ಲ ಆವಾಗಿಂದ. ಆದರೆ FIಗಳು ಇವತ್ತು ನೆಟ್ ಸೆಲ್ಲರ್ಸೇ 4,000 ಕೋಟಿ ಮಾರಿದ್ದಾರೆ. DI ಅವರು 10,000 ಕೋಟಿ ಬೈ ಮಾಡಿದ್ದಾರೆ ಇವತ್ತು. ಸೊ ಇವತ್ತು ನೋಡಿ ಯಾವ ಥರ ಟ್ರ್ಯಾಪ್ ಆಗಿರೋಕ್ಕೆ ಸಾಧ್ಯತೆ ಇದೆ. ನೆನ್ನೆ ಯಾರಾದರೂ ನಮ್ಮ ಚಾರ್ಟ್ ಸ್ಟಾಕ್ ನೋಡಿದ್ರೆ ಅಂದರೆ ಏನು ಮಾತಾಡಿದ್ವಿ, ನಾಳೆಗೆ ಅಷ್ಟೊಂದು ಕನ್ವಿನ್ಸಿಂಗ್ ಆಗಿ ಕೆಳಗಡೆ ಹೋಗುತ್ತೆ ಅನ್ನೋ ಥರ ಇಲ್ಲ ಅಂತ ಹೇಳಿದ್ದೆ. ಆದರೆ ಅದನ್ನ ಸುಳ್ಳು ಮಾಡ್ತು ಇವತ್ತು ಮಾರ್ಕೆಟಿಗೆ. ಏನು ಹೇಳ್ತಾ ಇದ್ದೀನಿ, ಸುಳ್ಳು ಮಾಡ್ತು. ಸೊ ಕೊನೆಗೆ ಬಂದಿದ್ದೀರ ನಾವು ಅಂದ್ಕೊಂಡಂಗೆ ಆಯ್ತು. ಇಲ್ಲ, ಇದನ್ನೆಲ್ಲ ನಾವು ಮಾತಾಡಿದ್ದು ನೆನ್ನೆ ಮಾತಾಡಿದ್ದೇನು ಅಂತ ಹೇಳ್ತಾ ಹೋಗ್ತೀನಿ. ಸೊ ನೆನ್ನೆ ಏನು ಮಾತಾಡಿದ್ವಿ, ಇಲ್ಲಿ ಒಂದು ಕೆಳಗಡೆ ಅನ್ನೋ ಪ್ಯಾಟರ್ನ್ ಬರ್ತಾ ಇದೆ ಅಂತ ಆದ್ರೂ ಕೂಡ ಒಂದು ಹೊಸ ಲೋನ ಮಾಡಿಲ್ಲ. ಸೊ ನಾಳೆ ಅಪ್ಪಿತಪ್ಪಿ ಕೆಳಗಡೆ ಬಂತು ಮತ್ತೊಂದು ಆಯಿತು ಅಂತಂದರೆ ಒಂದು ಬೌನ್ಸ್ ಬ್ಯಾಕ್ ಬರ್ಬೋದು. 25,500ರಿಂದ 700 ಈ ಝೋನ್ ಒಳಗಡೆ ಎಕ್ಸ್ಪೈರಿ ಮುಗಿಸೋ ಥರ ಸಾಧ್ಯತೆ ಇದೆ, ಹುಷಾರಾಗಿರಿ ಅಂತ ಮಾತಾಡಿದ್ದೆ ನಾನು. ಇವತ್ತೇನಾಯಿತು, ಗ್ಯಾಪ್ ಡೌನ್ ಓಪನ್ ಆಯಿತು. ಅದಕ್ಕೆ ತಕ್ಕಂಗೆ ಗ್ಯಾಪ್ ಡೌನ್ ಓಪನಿಂಗ್ ಆಗಿ ಇದ್ದಕ್ಕಿದ್ದಂಗೆ ಅದು ಫುಲ್ ಬ್ಯಾಕ್ ಬರ್ತಾ ಹೋಯ್ತು. ನೋಡಿ, ನಾವು ನೆನ್ನೆ ಏನು ಮಾತಾಡ್ಕೊಂಡಿತ್ತು ಆ ರೀತಿ ಆಯಿತು. ಆದರೆ ಯಾವ ಒಂದು ಬಸ್ ಸ್ಟ್ಯಾಂಡ್ ಝೋನ್ ಬಂತು ಅಲ್ಲಿಂದ ಇಮಿಡಿಯೇಟಾಗಿ ರಿಜೆಕ್ಷನ್ ಬರ್ತಾ ಹೋಯಿತು. ಈ ರೀತಿ ರಿಜೆಕ್ಷನ್ ಬಂದು ದಿನದ ಲೋನು ಬಿಟ್ಟು ಹೋದಾಗ ನಾನು ಕೂಡ ನೆಕ್ಸ್ಟ್ ವೀಕಿನ ಎಕ್ಸ್ಪೈರಿದು ಒಂದು ಪೊಸಿಷನ್ ತೊಗೊಂಡೆ, ಕ್ವಿಕ್ಕಾಗಿ ಎಕ್ಸಿಟ್ ಕೂಡ ಮಾಡಿಕೊಂಡೆ. ಅದಾದಮೇಲೆ ಮಾರ್ಕೆಟು ಇಲ್ಲಿ ಶಾರ್ಪ್ ಫಾಲ್ ಆಯಿತು. ಈ ಫಾಲ್ ಆದಾಗ ಸುಮಾರು ಜನ ಇಲ್ಲಿ ಆ್ಯಡ್ ಮಾಡ್ಕೊಂಡಿರ್ತಾರೆ ಪೊಸಿಷನ್ನ, ಬೈ ಮಾಡೋಕ್ಕೆ ಹೋಗಿರ್ಬೋದು. ಅಥವಾ ಇನ್ನೂ ಹತ್ತಿರಕ್ಕೆ ಬಂದಂದರೆ ಇವತ್ತಿನ ಎಕ್ಸ್ಪೈರಿ ಇದ್ದವರೆಲ್ಲ 25,500 ಇವತ್ತು ಹೆಂಗಿದ್ರು ಮೇಲೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು 25,500 C ಸೆಲ್ಲಿಗೂ ಕೂಡ ಬಂದಿರ್ಬೋದು. ಯಾರೋ ಆಪ್ಷನ್ ಸೆಲ್ಲರ್ಸ್ಗಳನ್ನ ಹೇಳ್ತಾರಂಥದ್ದು. ಅದೇ ರೀತಿ ಬ್ರೇಕ್ ಡೌನ್ ಆಗ್ತಾ ಹೋಯ್ತು ಕೂಡ ಕೆಳಗಡೆ ಮಾರ್ಕೆಟ್ನಲ್ಲಿ. ನೋಡಿ 24,320 ಝೋನಲ್ಲಿ ಅಲ್ಲಿಂದ ಒಂದು ಸಿಕ್ಕಾಪಟ್ಟೆ ಜೋರಾಗಿ ಮೇಲ್ಗಡೆ ರ್ಯಾಲಿ ಆಗ್ತಾ ಹೋಯ್ತು. ಇದು ಕೈ ಹಿಡಿಯೋಕ್ಕೂ ಸಿಕ್ಕಲಿಲ್ಲ. ನೋಡಿ, ಈ ಥರ ಆದಾಗ ಇದನ್ನ ಏನಾದರೂ ಮಾಡೋಕ್ಕಾಗತ್ತೆ, ಏನು ಕತೆ ಅಂದರೆ ನೋಡಿ, ಎಲ್ಲಿ ಸಾಧ್ಯತೆ ಇತ್ತು ಎಕ್ಸಿಟ್ ಮಾಡೋಕ್ಕೆ ಅಂದರೆ ಯಾವಾಗ ಈ ಕ್ಯಾಂಡಲನ್ನ ಬ್ರೇಕ್ ಆಯ್ತಲ್ಲ ಅಲ್ಲಿ ಎಕ್ಸಿಟ್ ಮಾಡ್ಕೋಬೇಕಾಗಿತ್ತು. ಈ ಕ್ಯಾಂಡಲ್ ಸ್ವಲ್ಪ ಬ್ರೀತಿಂಗ್ ಸ್ಪೇಸ್ನ ಕೊಟ್ಟಿದೆ, ಅಲ್ಲಿ ಬಿಟ್ಟಿಲ್ಲ ಅಂದಿದ್ರೆ ನಾವು, ಅಲ್ಲಿ ಹಿಡ್ಕೊಂಡಿರಲಿಲ್ಲ ಅಂದರೆ ಫುಲ್ ವಾಪಸ್ಸು ಮೇಲ್ಗಡೆ ಹೊರಟೋಗಿದೆ. ಸೊ ಹಾಗಾದ್ರೆ 24,320 ಈ ಝೋನಲ್ಲಿ ಏನೋ ಬಂದು ಇವತ್ತು ಸಪೋರ್ಟ್ ತೊಗೊಂತಲ್ಲ, ಅಲ್ಲಿ ಏನಾದರೂ ಸಪೋರ್ಟ್ ಇತ್ತ ಅಂತ ಒಂದ್ಸಲ ನೋಡ್ಕೊಂಬರೋಣ. ಯಾಕಂದರೆ ನಾನು ನಿಮಗೆ ಇವತ್ತು ಮಧ್ಯಾಹ್ನ ಮಾತಾಡಿದಾಗ 24,000 ತನಕ ಅಂಥ ಮೇಜರ್ ಸಪೋರ್ಟ್ ಇಲ್ಲ ಅಂತ ನಾವು ಮಾತಾಡಿದ್ವಿ. ಸೊ ಇಲ್ಲಿ ನೀವು ನೋಡ್ತಾ ಬರೋದಾದ್ರೂ ಕೂಡ ಈ ಝೋನಲ್ಲಿ ಅಂಥ ಮೇಜರ್ ಸಪೋರ್ಟ್ ಅಂತ ಹೇಳೋಕ್ಕಾಗಲ್ಲ. ಪ್ರೈಸ್ ಆ್ಯಕ್ಷನ್ ಇದೆ, ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನೋಡಿ, ಇಲ್ಲಿ ಹೇಳಿದ್ರೆ ನೋಡಿ, ಇಲ್ಲಿ ಕ್ಯಾಂಡಲ್ ಕ್ಲೋಸಿಂಗ್ ಆಗಿರೋದು, ಓಪನ್ ಆಗಿರೋದು, ಮಾರಪೋಸಿ ಕ್ಯಾಂಡಲ್ ಆಗಿರೋಂಥದ್ದು. ಸೊ ಇಲ್ಲಿ ಸ್ವಲ್ಪ ಒಂದು ಪ್ರೆಷರ್ ಇರೋಂಥದ್ದು ಕಾಣಿಸ್ತಾ, ಇಲ್ಲಿಂದ ದೊಡ್ಡ ಕ್ಯಾಂಡಲ್ ಬಂದಿರೋಂಥದ್ದು ಮತ್ತೊಂದೆಲ್ಲ ಆಗಿರೋಂಥದ್ದು ಇದೆ, ಇಲ್ಲ ಅಂತಲ್ಲ. ಆದರೂ ಕೂಡ ಇದು ಮೇಜರ್ ಸಪೋರ್ಟ್ ಆಗಿ ಏನಿಲ್ಲ. 200 ಮೂವಿಂಗ್ ಅವರೇಜ್ ಅಂದರೆ 24,200 ಅದಕ್ಕೆ ನಾವು ಬಿಟ್ಟರೆ 24,000 ಸಪೋರ್ಟ್ ಆಗಿದ್ದು. ಆದರೆ ಮಾರ್ಕೆಟು ಒಂದು ಬೌನ್ಸ್ ಬ್ಯಾಕ್ ಆಗಿ ಯಾವ ಮಟ್ಟಿನ ಬೌನ್ಸ್ ಬ್ಯಾಕು, 24,000
596 ಹೋಗಿ ಕ್ಲೋಸಿಂಗ್ ಮಾಡಿ ಇವಾಗ ಮತ್ತೆ ಗೂಗ್ಲಿ ಹಾಕಿದೆ. ಯಾಕೆ ಗೂಗ್ಲಿ ಅಂತ ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ಈ ಝೋನ್ ಒಳಗಡೆ ಬಂದಿದೆ. ಏನಾಗಿರ್ಬೋದು, ಮಾರ್ಕೆಟಿಗೆ ಏನು ಪಾಸಿಟಿವಿಟಿ ನ್ಯೂಸ್ ಬಂದಿರ್ಬೋದು, 7 ವರ್ಷಗಳ ನಂತರ ಭಾರತದ ಪ್ರಧಾನಮಂತ್ರಿ ಚೈನಾಗೆ ಭೇಟಿ ಕೊಡ್ತಾ ಇದ್ದಾರೆ, ಚೀನಾಗೆ. ಸೊ ಅದೆಲ್ಲ ಅಲ್ಲಿ ಗಲಾಟೆ ಆಗಿತ್ತಲ್ಲ ಒಂದ್ಸಲ ಇಂಡಿಯಾ ಮತ್ತು ಚೈನಾ ಯೋಧರ ಮಧ್ಯೆ. ಅದಾದಮೇಲೆ ವಿಸಿಟೇ ಆಗಿರಲಿಲ್ಲ, ಮಾತುಕತೆನೂ ಇರಲಿಲ್ಲ. ಈಗ ಅನಿವಾರ್ಯ ಪರಿಸ್ಥಿತಿ ಬಂದಿದೆ ನೋಡಿ. ಈಗ ಏನಂತಾರಲ್ಲ, ಈಗ ಶತ್ರುವಿನ ಶತ್ರು ನಮಗೂ ಕೂಡ ಶತ್ರು ಅನ್ನೋ ಥರ. ಹಾಗೆ ಬೇಕಾಗ್ತಾ ಹೋಗುತ್ತೆ, ಒಂದು ಆ್ಯಲಿ ಅನ್ನೋದು ಬೇಕಾಗ್ತಾ ಹೋಗುತ್ತೆ. ಏಷ್ಯಾದಲ್ಲೇ ಎಲ್ಲದಕ್ಕಿಂತ ಜಾಸ್ತಿ ಟ್ಯಾಕ್ಸ್ ನಮ್ಮ ಮೇಲೆ ಹಾಕ್ತಾ ಇದ್ದಾರೆ, ಟ್ಯಾರಿಫ್ನ 50%. ಏನು ಪಾಪ ಮಾಡಿದ್ವಿ ನಾವು, ರಷ್ಯಾದಿಂದ ಆಯಿಲ್ ತರಿಸ್ಕೊಳ್ತಾ ಇರೋದಕ್ಕೆ ಹಿಂಗೆ ಹೇಳ್ತಾ ಇದ್ದಾರೆ. ಸೊ ಇವರು ಕೂಡ ಅಲ್ಲಿಂದನೇ ಮಾಡ್ತಾ ಇದ್ದಾರೆ. ಅದನ್ನ ಪ್ರೆಸ್ ಕಾನ್ಫರೆನ್ಸಲ್ಲಿ ಕೇಳಿದ್ರೆ, ಹೌದಾ ಏನೋ ನನಗೆ ಗೊತ್ತಿಲ್ಲ, ಚೆಕ್ ಮಾಡಿ ಹೇಳ್ತೀನಿ. ಇವ್ರ ದೇಶದ್ದೇ ಇವ್ರಿಗೆ ಗೊತ್ತಿಲ್ಲ, ಬೇರೆ ದೇಶಕ್ಕೆ ಬಂದ್ಬಿಟ್ಟು ಇಂಪೋರ್ಟ್ ಮಾಡ್ತಿರೋದು ನೋಡ್ಬಿಟ್ಟು ಇವರಿಗೆ ಕಣ್ ಕೆಂಪಾಗಿ ಹೋಗ್ಬಿಟ್ಟಿದೆ. ಸೊ ಇದಕ್ಕೆ ಏನಾದ್ರು ಒಂದು ಮಾಡಲೇಬೇಕು, ಬ್ರಿಕ್ಸು ಒಂದು ಆಲ್ಟರ್ನೇಟಿವ್ ಕರೆನ್ಸಿ ತರಲೇಬೇಕು. ನೋಡಿ, ಈಗ ಅಮೆರಿಕ ಸುಪ್ರಿಮಸಿ ಇರ್ಬೋದು, ಆದರೆ ಅದನ್ನೇ ಹಾಗೆ ಬೆಳೆಸ್ಕೊಂಡು ಹೋಗೋಲ್ಲ, ಹೇಳಿದ್ದನ್ನೆಲ್ಲ ಒಪ್ಕೊಳಕ್ಕೆ ಹೋಗೋಕ್ಕಾಗೋದಿಲ್ಲ. ಇದು ಎಲ್ಲ ದೇಶಗಳಿಗೂ ಗೊತ್ತಿದೆ, ಅದನ್ನ ಮಾಡ್ತಾ ಹೋಗ್ತಾರೆ. ರಷ್ಯಾ ಅಂತೂ ಬನ್ನಿ ಇನ್ನೂ ಕಮ್ಮಿ ರೇಟಿಗೆ ತೊಗೊಂಡೋಗಿ ಅಂತ ಹೇಳ್ತಾ ಇದ್ದಾರೆ ಅವರು, ಆಯಿತಾ. ಗ್ಲೋಬಲ್ ಆಯಿಲ್ಗಿಂತ ಕಮ್ಮಿ ರೇಟಿಗೆ ಕೊಡ್ತಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಈ ಕಾರಣದಿಂದಾಗಿ ಕ್ರೂಡಲ್ಲೂ ಕೂಡ ಕ್ರ್ಯಾಶ್ ಆಯಿತು. ಯಾವಾಗ ಆ ನ್ಯೂಸ್ ಬಂತು, ಅಲ್ಲಿಂದ ಮಾರ್ಕೆಟಲ್ಲೂ ಕೂಡ ಒಂದು ಒಳ್ಳೆ ರಿಕವರಿ ಬರ್ತಾ ಹೋಯಿತು. ಕೆಲವರಿಗೆ ಅನ್ಸಿರ್ಬೋದು 10,000 ಕೋಟಿ DIಗಳು ಬೈ ಮಾಡಿದ್ದಾರೆ, 4,000 ಕೋಟಿ ಅಷ್ಟೇ FIಗಳು ಸೆಲ್ ಮಾಡಿರೋದು. ಆದರೂ ಕೂಡ ಮಾರ್ಕೆಟ್ ಏನು ಅಂತ ನೋಡಿ, 10,000 ಕೋಟಿ ಬೈ ಮಾಡಿದ್ದಕ್ಕೇ ಓಪನಿಂಗ್ ಎಲ್ಲಾಗಿತ್ತು ಅದಕ್ಕಿಂತ ಮೇಲ್ಗಡೆ ಹೋಗಿ ಕ್ಲೋಸಿಂಗ್ ಆಗಿರೋಕ್ಕೆ ಸಾಧ್ಯ ಆಗಿರೋಂಥದ್ದು. ಸೊ ಇಬ್ಬರು ಈಕ್ವಲ್ ಮ್ಯಾಚ್ ಆಗಿದ್ರೆ ಎಲ್ಲ ಓಪನ್ ಆಗಿತ್ತು, ಅಲ್ಲೇ ಕ್ಲೋಸಿಂಗ್ ಆಗ್ತಾ ಇತ್ತು. ಅಷ್ಟು ಜೋರಾಗಿ ಬೈಯಿಂಗ್ ಬಂದಿರೋದ್ರಿಂದನೇ ಅಷ್ಟು ಮೇಲ್ಗಡೆ ಹೋಗಿದೆ. 24,626 ಅಂತ ಎಲ್ಲ ತೋರಿಸ್ತಾ ಇದೆ ಇಲ್ಲಿ, ಆದರೆ ಡೈಲಿ ಕ್ಯಾಂಡಲ್ ಕ್ಲೋಸಿಂಗಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ 24,596ಕ್ಕೆ ಮುಗಿದಿದೆ. ಸೊ ನಿಫ್ಟಿದು ಹಾಗಾದರೆ ಏನು ಕತೆ ಅಂದರೆ, ಮೇಲ್ಗಡೆ ಹೋದರೆ ಖಂಡಿತವಾಗ್ಲೂ 24,750 ರೆಸಿಸ್ಟೆನ್ಸು, ಅಲ್ಲಿ ರೆಸಿಸ್ಟೆನ್ಸ್ ತಗೊಂಡು ಹೋಗಬೇಕು. ಯಾಕೆ ಈ ಒಂದು ಎಕ್ಸ್ಪೆಕ್ಟೇಷನ್ ಇತ್ತು ಮಾರ್ಕೆಟ್ನಲ್ಲಿ ನೋಡಿ, ಡಿಸ್ಪೈಟ್ ಟೆಕ್ನಿಕಲ್ ಅನಾಲಿಸಿಸ್ ನೀವು ಏನೂ ಮಾಡೋದಿಲ್ಲ ಅಂತಂದ್ರೂ ಸ್ವಲ್ಪ ಇಲ್ಲಿ ನೀವು ಅನಾಲಿಸಿಸ್ ಅಂತ ಮಾಡ್ತಾ ಹೋಗೋದಾದರೆ ನೋಡಿ, ಸತತವಾಗಿ 1, 2, 3, 4, 5 ವಾರ ಕೆಳಗಡೆ ಬಿದ್ದಿದೆ ಮಾರ್ಕೆಟ್ ಅಲ್ವಾ. ಸೊ ಆದರೆ ತುಂಬ ದೊಡ್ಡದಾಗಿ ಮಾಡ್ತಿದೆ, ಇಲ್ಲ ಅಟೆಂಡ್ ಮಾಡ್ತಾರೆ ಕೆಳಗಡೆ ಬರ್ತಾರೆ, ಅಟೆಂಡ್ ಮಾಡ್ತಾರೆ ಕೆಳಗಡೆ, ಅಟೆಂಡ್ ಮಾಡ್ತಾರೆ ಕೆಳಗಡೆ ಬರ್ತಾ ಇದೆ, ಈ ರೀತಿ ಆಗ್ತಾ ಇದೆ. ಸೊ ಎಲ್ಲ ಒಂದು ಕಡೆ ಈ ಪಾಸ್ ಬರಬೇಕು. ಇದು ಕ್ಲಿಯರ್ ಕಟ್ ಆಗಿ ಮಾರೋಬೋಜು ಕ್ಯಾಂಡಲ್ ಬಂದಿತ್ತು, ಇಲ್ಲೇನು ಬಸ್ ಸ್ಟ್ಯಾಂಡ್ ಇರಲಿಲ್ಲ, ಈ ಥರ ಏನು ಇರಲಿಲ್ಲ ಅಂತಂದಿದ್ರೆ ನಾವೇನು ಅನ್ಕೋಬೋದಿತ್ತು, ಫ್ರೀ ಫಾಲ್ ಆಗುತ್ತೆ ಅಂತ ಅನ್ಕೋಬೋದಿತ್ತು. ಬಟ್ ಇನ್ನೂ ಇಲ್ಲಿ ಒಂದು 5-6 ವಾರ ನಿಂತಿದ್ದಂಥ ಝೋನ್, ಆ ಝೋನಿಗೆ ನಿಧಾನಕ್ಕೆ ಟೆಸ್ಟ್ ಮಾಡ್ಕೊಂಡು ಬರ್ತಾ ಇದೆ ಕೆಳಗಡೆ, ಮತ್ತು ಹೊಸ ಲೋ ಮಾಡೋಕ್ಕೂ ಸ್ಟ್ರಗಲ್ ಮಾಡ್ತಾ ಇತ್ತು ಈ ಎಕ್ಸ್ಪೈರಿನಲ್ಲಿ. ಎಸ್ಪೆಷಲಿ ಈ ಥರ ಇದ್ದಾಗ ನೋಡಿ, ಈಗ ಏನು ಮಾಡಿದೆ, ಡೋಜಿ ಕ್ಯಾಂಡಲ್ ಮಾಡಿ ಬಂದಿದೆ. ಅಂದರೆ ಅರ್ಥ ಏನು, ಮಾರ್ಕೆಟ್ ಈಗ ಎಲ್ಲಿ ಬೇಕಾದರೂ ಹೋಗ್ಬೋದು, ಒಂದು ಶಾರ್ಟ್ ಕವರಿಂಗ್ ಕೂಡ ಬರ್ತಾ ಹೋಗ್ಬೋದು ಅಥವಾ ಕೆಳಗಡೆ ಬರ್ಬೋದು. ಶಾರ್ಟ್ ಕವರಿಂಗ್ಗೆ ಬರ್ತಾ ಇದೆ ಅಂತ ನಮಗೆ ಕನ್ಫರ್ಮೇಷನ್ ಯಾವಾಗ ಸಿಗುತ್ತೆ, 24,750ರಿಂದ 24,800 ಅಂತಲೇ ಅನ್ಕೊಳ್ಳಿ, ಅಲ್ಲಿ ಕ್ಲೋಸಿಂಗ್ ಆಗಬೇಕು. ಅದ್ರ ಮೇಲ್ಗಡೆ ಕ್ಲೋಸಿಂಗ್ ಆಗೋ ತನಕ ಅದನ್ನ ಶಾರ್ಟ್ ಕವರಿಂಗ್ ಅಂತ ಓದುವ ಹಾಗೆ ಇಲ್ಲ. ಇದು ಎಕ್ಸ್ಪೆಕ್ಟೇಷನ್ ಇತ್ತು, ಆದರೆ ನಾವು ಅನ್ಕೊಂಡಂಗೆ ಸ್ಟಾರ್ಟಿಂಗ್ ಹಾಫಲ್ಲೇ ಮಾಡಲಿಲ್ಲ. ಮಾರ್ಕೆಟ್ ಗೂಗ್ಲಿ ಹಾಕಿ ಕೆಳಗಡೆ ಹೋಗಿ ಬೀಳ್ಸೇ ಬಿಡ್ತೀನಿ ಅಂತ ಹೇಳಿ ಅಲ್ಲಿಂದ ರಿಕವರಿ ಕೊಟ್ಟಿದೆ. ಇದೆಲ್ಲದಕ್ಕೂ ರೆಡಿ ಇರಬೇಕು ಎಕ್ಸ್ಪೈರಿ ದಿನ. ಯಾಕೆ ಎಕ್ಸ್ಪೈರಿ ದಿನ ನಾವು ನಂಬಬೇಕಾಗಿರುವಂಥ ಏಕೈಕ ಸಿದ್ಧಾಂತ ಅಂದರೆ ಅದು ನಮ್ಮ OI ಆಪ್ಷನ್ ಚೈನ್ನೇ ನಂಬಬೇಕು. ಆಪ್ಷನ್ ಚೈನು ಸಖತ್ತಾಗಿ ಆಟಾಡಿಸಿದೆ ಇವತ್ತು. 24,500 ಫುಲ್ ರೆಸಿಸ್ಟೆನ್ಸ್ ಅಂತ ಇದ್ದಿದ್ದಂಥದ್ದು ಕೆಳಗಡೆ ಬಿತ್ತು. 24,400 ಹೈ ರೆಸಿಸ್ಟೆನ್ಸ್ ಅಂತ ಆಗ್ತೋಯ್ತು. ಆಮೇಲೆ 24,400 ಫುಲ್ ಒಂದು ಪುಟ್ OI ಬಿಲ್ಡಪ್ ಆಯಿತು. ಅದು ನಾನು ಗ್ರೂಪಲ್ಲಿ ಕೂಡ ಹೇಳಿದ್ದೆ, ದೊಡ್ಡದಾಗಿ ಇಲ್ಲಿ ಸಪೋರ್ಟ್ ಇದೆ ಅಂತ. ಆ ಸಪೋರ್ಟ್ನ ಉಳಿಸ್ಕೊಂಡ್ರು ವಾಪಸ್ಸು ಮಾರ್ಕೆಟ್ನ ಮೇಲ್ಗಡೆ ತೊಗೊಂಡೋದ್ರು. ಇದನ್ನ ನೀವು ಅನಾಲಿಸಿಸ್ ಅಂತ ಮಾಡೋದಾದರೆ ನೋಡಿ, ಇದು ಚೇಂಜ್ ಇನ್ OI ಆಗಿರುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಟೋಟಲ್ OI ಅಲ್ಲ, ಚಾರ್ಟಲ್ಲಿ ಬರುವಂಥದ್ದು ಟೋಟಲ್ OI ಆಗಿರುತ್ತೆ. ನೋಡಿ, ಇಲ್ಲಿ ನೋಡೋದಾದರೆ ಬೆಳಗ್ಗೆ ಆಲ್ಮೋಸ್ಟ್ ಒಂದು 10:30 ತನಕ ಅಂತ ನೋಡ್ತಾ ಬರೋದಾದ್ರು 24,600, 24,500, 24,550 ಇದೆಲ್ಲ ಝೋನಲ್ಲಿ ಏನಾಗಿದೆ, ದೊಡ್ಡ ಮಟ್ಟಿನ ರೆಸಿಸ್ಟೆನ್ಸ್ ಇತ್ತು. 24,500 ಸಪೋರ್ಟಲ್ಲೂ ಕೂಡ ಚೆನ್ನಾಗಿ ಬಿಲ್ಡಪ್ ಆಗ್ತಾ ಇತ್ತು. 24,500 ಯಾವಾಗ ಅದು ಫಸ್ಟ್ ಒಂದು 1 ಅವರಲ್ಲಿ ಕ್ಯಾಂಡಲ್ ನಾನು ಹೇಳಿದ್ನಲ್ಲ ಆ ಥರ ಎಲ್ಲ ಆದಾಗ. ಆದರೆ ನೀವು ಸ್ವಲ್ಪ ಒಂದು 11 ಗಂಟೆ ಆಗೋಷ್ಟೊತ್ತಿಗೆ ನೋಡಿದ್ರೆ ಅವರೆಲ್ಲ ಆಚೆ ಹೋಗ್ತಾ ಹೋದ್ರು. ನೋಡಿ, 24,500 ಕಂಪ್ಲೀಟಾಗಿ ಆಚೆ ತೊಗೊಳ್ತಾ ಬಂದರು. 24,500 ದೊಡ್ಡದಾಗಿ ಒಂದು ಪೊಸಿಷನ್ ಬಿಲ್ಡಪ್ ಆಗ್ತಾ ಹೋಯಿತು, ಅಂದರೆ ಒಂದು ರೆಸಿಸ್ಟೆನ್ಸ್ ಅಂತ ಬಿಲ್ಡಪ್ ಆಗ್ತಾ ಹೋಯಿತು. ಅದನ್ನ ಹಾಗೆ ಅಂತ ನೀವು ನೋಡ್ಕೊಂಬರೋದಾದರೆ ಸ್ವಲ್ಪಕ್ಕೆ ಮುಂದಕ್ಕೆ ಹೋಗೋದಾದರೆ ಒಂದು ಪಾಯಿಂಟಲ್ಲಿ 1 ಗಂಟೆ ಅಷ್ಟೊತ್ತಿಗೆ 24,450, 24,410 ಕೂಡ ತುಂಬ ಒಂದು ರೆಸಿಸ್ಟೆನ್ಸೇ ಜಾಸ್ತಿ ಆಗುತ್ತೆ ಅನ್ನೋ ಥರ ಬರ್ತಾ ಇತ್ತು. 24,400 ಮಾತ್ರ ಸಪೋರ್ಟ್ ಇತ್ತು. ಈ ಸಪೋರ್ಟನ್ನು ಹೇಳೋವಂಥದ್ದು ಇನ್ನೂ ಸಪೋರ್ಟ್ ಇದೆ, ಮಾರ್ಕೆಟನ್ನು ಟೆಸ್ಟ್ ಮಾಡೋಕ್ಕೆ ಹೋಗ್ತಾ ಇದೆ ಅಂತ. ಅದಕ್ಕೆ ನಾನು ಕೆಳಗಡೆ ಹೋಗ್ತಾ ಹೋಯ್ತು, 300 ಚಿಲ್ಲರೆ ಝೋನಿಗೂ ಹೋಯ್ತು ಮಾರ್ಕೆಟು. ಆದರೆ ಆಮೇಲೆ ಏನು ಮಾಡ್ತಾ ಹೋದ್ರು, ಅಗ್ರೆಸಿವ್ ಆಗಿ 24,400 ಸಪೋರ್ಟ್ನ ತೊಗೊತ ಬರ್ತಾ ಹೋದ್ರು. ಇದನ್ನ ನೀವು ನೋಡ್ಕೊತ ಬರೋದಾದ್ರೆ ಲಾಸ್ಟು ಆ ಟೈಮಲ್ಲಿ ಏನೇನಾಗ್ತಾ ಇದೆ ಅಂತ ಇಲ್ಲಿ ಕಟ್ ಆಫ್ ಆಗ್ತಾ ಬರೋಕ್ಕೆ ಶುರುವಾಯಿತು. 24,400 ಸ್ಟ್ರಾಂಗ್ ಆಗ್ತಾ ಹೋಯಿತು. ಆಮೇಲೆ 24,500 ಕೂಡ ಸ್ಟ್ರಾಂಗ್ ಆಗ್ತಾ ಹೋಯಿತು. ದೊಡ್ಡ ಮಟ್ಟಿಗೆ 24,500 ಇದು ಕೆಳಗಡೆ ಇಳಿಸ್ತಾ ಹೋದ್ರು. ಇದನ್ನ ಈಗ ಹಿಂಗೆ ತೋರಿಸ್ತಾ ಇದ್ದೀನಿ, ಬಟ್ ನಿಮಗೆ ಲೈವಲ್ಲಿ ಇದು ಸಿಗ್ತಾ ಇರುತ್ತೆ ಡೇಟಾ. 24,000 ನೋಡಿ, 24,400 ಕೂಡ ಕಮ್ಮಿ ಮಾಡ್ಕೊಂಡಿದ್ದಾರೆ ಅವಾಗ. ಆದರೆ ಅಲ್ಲಿ ಒಂದು ದೊಡ್ಡ ಮಟ್ಟಿನಲ್ಲಿ ಡ್ರಾಪ್ ಆಗ್ತಾ ಹೋಯಿತು. ಇದು ಚೇಂಜ್ ಇನ್ OI ಆಗಿರುತ್ತೆ. ಮತ್ತೆ ಹೇಳ್ತಾ ಇದ್ದೀನಿ, ಯಾಕೆ ಕನ್ಫ್ಯೂಸಿಂಗ್ ಅನ್ಸುತ್ತೆ ಅಂದರೆ, ಇದು ಟೋಟಲ್ OI ಆಗಿರೋದಿಲ್ಲ. ಇದು ಟೋಟಲ್ OI ನಿಮಗೆ ಆ ಟೈಮಲ್ಲಿ ಎಲ್ಲಿ ಸಿಗುತ್ತೆ ಅಂತಂದರೆ ನಮಗೆ ಆ ಚಾರ್ಟಲ್ಲಿ ಸಿಗ್ತಾ ಹೋಗುತ್ತೆ. ಇವತ್ತು ಎಕ್ಸ್ಪೈರಿ ದಿನ ಆಗಿರೋದ್ರಿಂದ ಎಲ್ಲ ಕಡೆನೂ ಪೊಸಿಷನ್ ಇಟ್ಸ್ಕೊಳಕ್ಕೆ ಹೋಗೋದಿಲ್ಲ.
ಏನು ಮಾಡ್ತಾರೆ, ಸ್ಕ್ವೀಸ್ ಮಾಡ್ಕೊಂಡ್ಬಂದು ಎಲ್ಲಿ ಮ್ಯಾಕ್ಸ್ ಪೆನ್ ಇದೆಯೋ ಅಲ್ಲಿ ತೊಗೊತಾರೆ. ಇಲ್ಲಿ ನೋಡಿ 24,400 ಇದ್ದವರೆಲ್ಲ ಜಂಪ್ ಆಗಿ 24,500 ಕಡೆಗೂ ಹೋಗಿರ್ಬೋದು, ಅಂದರೆ ಟೂ ಅಗ್ರೆಸಿವ್ ಆಗಿ ಹೋಗಿರ್ಬೋದು. 24,500 ದೊಡ್ಡ ಮಟ್ಟಿಗೆ ಇದು ಅಂದರೆ ಇದು ಮೈನಸ್ ಆಗಿದೆ, ಅಂದರೆ ಇದು ಕೆಳಗಡೆ ಬಂದಿದೆ ಅಂದರೆ ಅಷ್ಟು ಕಮ್ಮಿ ಆಗಿದೆ ಅಂತ. ಈ ರೀತಿಯಾಗಿ ನಮಗೆ OI ಡೇಟಾ ನೋಡಲಿಕ್ಕೆ ಸಿಗುತ್ತೆ. OI ಡೇಟಾನೇ ನಂಬ್ಕೋಬೇಕು ಯಾವತ್ತಿನ ದಿನ, ಎಕ್ಸ್ಪೈರಿ ದಿನ. ಇದನ್ನು ನಾನು ಪದೇ ಪದೇ ಹೇಳಿದ್ದೀನಿ, ಬೇರೆ ಚಾರ್ಟ್ ಅನಾಲಿಸಿಸ್ ಏನೇ ಮಾಡೋದಾದ್ರೂ ಎಕ್ಸ್ಪೈರಿ ದಿನ OI ಡೇಟಾ ಏನಿರುತ್ತೆ ಅದು ಮೋಸ್ಟ್ ಫೇವರಬಲ್ ಡೇಟಾ ಆಗಿರುತ್ತೆ, ಅದ್ರ ಮೇಲೆ ನಾವು ಕಂಡಿಟ್ಟಿರಬೇಕು. ಇವತ್ತು ರಿಸಲ್ಟ್ಸ್ ಅಂತ ನೋಡ್ತಾ ಬರೋದಾದ್ರೆ LIC ರಿಸಲ್ಟ್ಸ್ ಇತ್ತು. LICನಲ್ಲಿ ಆಲ್ಮೋಸ್ಟ್ ಫ್ಲಾಟ್ ರಿಸಲ್ಟ್ಸ್ ಬಂದಿದೆ. ಟೈಟನಲ್ಲಿ ಒಳ್ಳೆ ರಿಸಲ್ಟ್ ಬಂದಿದೆ, ಟೈಟನಲ್ಲಿ ಆಫ್ಟರ್ ಅ ಲಾಂಗ್ ಟೈಮ್. ಬಟ್ ಟೈಟನ್ನು ಸ್ಟಾಕು ನೋಡಬೇಕು, ಅದನ್ನು ಇನ್ನೂ ಏನಾಗುತ್ತೆ ಏನು ಕತೆ ಅಂತ. ಸೋಲಾರ್ ಇಂಡಸ್ಟ್ರೀಸು, ರಿನ್ಯೂವಬಲ್ ಎನರ್ಜಿ ಸೆಕ್ಟರ್ ಸ್ಟಾಕು, ಕಮಿನ್ಸು, BSEನಲ್ಲಿ ಇವತ್ತು 2.29% ಅಮೌಂಟ್ ಬಂದಿದೆ. ಗಾಡ್ರೇಜ್ ಕನ್ಸ್ಯೂಮರು, ಹಿಂದೂಸ್ತಾನ್ ಪೆಟ್ರೋಲಿಯಮು ಎಲ್ಲದರಲ್ಲೂ ಕೂಡ ಒಳ್ಳೆ ರಿಸಲ್ಟ್ ಬಂದಿದೆ. ಬಟ್ ಇದನ್ನು ಕಣ್ಣಿಗೆ ಕಾಣಿಸ್ತಿರೋದು ಹಾಗೆ ಒಪ್ಕೊಳಕ್ಕೆ ಆಗೋದಿಲ್ಲ, ಯಾಕಂದರೆ ಇದು ಕನ್ಸಾಲಿಡೇಟೆಡ್ ಆಗಿರುತ್ತೆ. ಅಲ್ಲಿ ಏನಾಗಿದೆ, ಅಲ್ಲಿ ಏನಾದರೂ ಒಂದು ಅದರ್ ಇನ್ಕಮ್ ಕ್ಯಾಟಗರಿಯಿಂದ, ಇಂಟ್ರೆಸ್ಟಿಂದ, ಬೇರೆ ಥರದಿಂದ ಏನಾದ್ರು ಬರ್ತಿದೆಯಾ, ಯಾಕೆ ಅಷ್ಟೊಂದು ಜಂಪ್ ಆಗಿದೆ ಅನ್ನೋದನ್ನು ಅನಾಲಿಸಿಸ್ ಮಾಡಬೇಕಾಗುತ್ತೆ. ಬಟ್ ರಿಸಲ್ಟ್ಸ್ ಅಂತ ಇದ್ದಿದ್ದು ಇಷ್ಟು ಕಂಪ್ನಿಗಳದ್ದಾಗಿತ್ತು. ನಾಳೆನೂ ಕೂಡ 232 ಕಂಪ್ನಿಗಳ ರಿಸಲ್ಟ್ಸ್ ಇದೆ. ನಾಳೆ ಟಾಟಾ ಮೋಟರ್ಸ್, ವೋಲ್ಟಾಸು, ಇನ್ಫೋ ಎಡ್ಜು, ಸೀಮನ್ಸು, ಗ್ರಾಸಿಮು, ಇವ್ರದ್ದೆಲ್ಲ SBI ಕೂಡ ನಾಳೆ ತುಂಬ ಇಂಪಾರ್ಟೆಂಟ್ ರಿಸಲ್ಟ್ಸ್ ಆಗ್ತಾ ಹೋಗುತ್ತೆ. ಇದೆಲ್ಲ ಇದೆ ನಾಳೆ. ಸೊ ನೋಡ್ತಾ ಹೋಗೋಣಂತೆ. ಬ್ಯಾಂಕ್ ನಿಫ್ಟಿ ಏನಾಗಿದೆ ಅಂತ ಒಂದ್ಸಲ ನೋಡ್ಕೊಂಡು ಬಂದ್ಬೋಣ. ಯಾಕಂದರೆ ಬ್ಯಾಂಕ್ ನಿಫ್ಟಿಗೆ ಇವತ್ತು ನೋಡಿ ಎಕ್ಸಾಕ್ಟಾಗಿ ಹಾಕಿರುವಂಥ ಟ್ರೆಂಡ್ ಲೈನ್. ಹೊಸದಾಗಿ ಏನಾರು ಹಾಕ್ತಾ ಇದೀವಿ, ಇದನ್ನ ಏನಾರು ಮಾಡ್ತಾ ಇದೀವಿ, ಎಲ್ಲಿ ತನಕ ಜಾಗ ಇದೆ ಅಂತ ಮಾತಾಡಿದ್ವಿ. 100 ಮೂವಿಂಗ್ ಆವರೇಜ್ 55,900 ತನಕ ಬ್ಯಾಂಕ್ ನಿಫ್ಟಿ ಬಂದರೂ ಆಶ್ಚರ್ಯ ಇಲ್ಲ ಅಂತ ಬಂತ. ಟ್ರೆಂಡ್ ಲೈನ್ ರೆಸ್ಪೆಕ್ಟ್ ಮಾಡ್ತು. ಸೊ ಟೆಕ್ನಿಕಲ್ ಅನಾಲಿಸಿಸ್ನ ನಂಬಿಕೆ ಇಡಬೇಕು. ಎಕ್ಸ್ಪೈರಿ ದಿನಗಳು ನಾನು ಆದರೆ OIಗೆ ಜಾಸ್ತಿ ನಂಬಿಕೆ ಇಡ್ತೀನಿ, ಮೋರ್ ದನ್ ಟೆಕ್ನಿಕಲ್ ಅನಾಲಿಸಿಸ್. ಅದನ್ನ ಹೇಳ್ತಾ ಬಂದಿದ್ದೀನಿ. ಇಲ್ಲಿ ಸಪೋರ್ಟ್ ತೊಗೊಂಡಿದೆ, ಒಂದು ಎನ್ಗಲ್ಫಿಂಗ್ ಪ್ಯಾಟರ್ನ್ ಮಾಡೋ ಥರ ಕಾಣಿಸ್ತಾ ಇದೆ. ಸೊ ನಾಳೆ ಶಾರ್ಟ್ ಕವರಿಂಗ್ ಕಂಟಿನ್ಯೂ ಆಗುತ್ತೆ, ಏನು ಕತೆ ಅಂತ ನೋಡೋಣ. ಸದ್ಯಕ್ಕೆ ನಾಳೆ ಡೈರೆಕ್ಟಾಗಿ PEನ ತೊಗೊಳಕ್ಕೆ ಹೋಗ್ಬಿಡಿ, ಯಾಕಂದರೆ ಇವತ್ತು ಮಾರ್ಕೆಟು ಒಳ್ಳೆ ರೀತಿಯಲ್ಲಿ ಕ್ಲೋಸಿಂಗ್ ಆಗಿದೆ. ನಿನ್ನೆ ನಾನು ಏನಂತ ಹೇಳಿದ್ದೆ, ಅನುಮಾನ ಇದೆ ಕೆಳಗಡೆ ಹೋಗೋದು ಅಂತ ಹೇಳಿದ್ದೆ. ಇವತ್ತು ಒಳ್ಳೆ ಕ್ಲೋಸಿಂಗ್ ಅಂತ ಹೇಳ್ತಾ ಇದ್ದೀನಿ. ಸರಿನೋ ತಪ್ಪು ಅನ್ನೋದು ನಾಳೆ ಮಾರ್ಕೆಟು ನಿರ್ಧಾರ ಮಾಡ್ತಾ ಹೋಗುತ್ತೆ. ಗಿಫ್ಟ್ ನಿಫ್ಟಿ ನೋಡೋದಾದ್ರೆ ಗಿಫ್ಟ್ ನಿಫ್ಟಿ ಅಲ್ಲೇ ಇದೆ, 24,626 ಚಿಲ್ಲರೆ ಝೋನಲ್ಲಿ. ಇಂಡಿಯಾ ವಿಕ್ಸಲ್ಲಿ ಇವತ್ತು ಸ್ವಲ್ಪ ಡ್ರಾಪ್ ಆಗಿದೆ, ಮೇಲ್ಗಡೆ ಹೋಗಿದ್ದು ಡ್ರಾಪ್ ಆಗಿದೆ. ಕ್ರೂಡಲ್ಲಿ ಇವಾಗ ದೊಡ್ಡ ಡ್ರಾಪ್ ಆಗಿದೆ, 5,600 ಲೆವೆಲ್ಗೆ ಬಂದಿದೆ. ಇದು ನೋಡಿ ವೆರಿ ವೆರಿ ಡಿಸೈಡಿಂಗ್ ಝೋನ್ ಆಗುತ್ತೆ. ಯಾಕೆ ಇಷ್ಟು ದಿನ ನಾವು ಇಂಪಾರ್ಟೆಂಟ್ ಇದೆ ಅಂದರೆ ನೋಡಿ 3 ದೊಡ್ಡ ಕ್ಯಾಂಡಲ್ಗಳನ್ನು ಮಾಡಿತ್ತು. ಈಗ ಏನೇ ನಿಧಾನಕ್ಕೆ ಬರ್ತಾ ಇದೆ, ಏನೇ ಮತ್ತೊಂದು ಆದ್ರೂ ಕೂಡ ಓಕೆ ಈ ಲೆವೆಲ್ ತನಕ ಬಂದ್ರೂ ಇಲ್ಲಿಂದ ಸಪೋರ್ಟ್ ತೊಗೋಬೋದು ಅಂತ ಅನ್ಕೋತೀವಿ. ಯಾಕಂದರೆ ಟೈಮ್ ತೊಗೊತಾ ಇತ್ತು, 1, 2, 3, 4, 5 ದಿನ ತೊಗೊಂಡು ನಿಧಾನಕ್ಕೆ ಕೆಳಗಡೆ ಬರ್ತಾ ಇತ್ತು. ಈಗ ಜೋರಾಗಿ ಕೆಳಗಡೆ ಹೋಗ್ತೀನಿ ಅನ್ನೋ ಥರ ಹೇಳ್ತಾ ಇದೆ. 5,600 ಏನಾದ್ರು ಬ್ರೇಕ್ ಆಯಿತು ಅಂತಂದರೆ ಕ್ರೂಡು ಮಾರ್ಕೆಟಿಗೆ ಅದೊಂದು ಒಳ್ಳೆ ಪಾಸಿಟಿವ್ ನ್ಯೂಸ್ ಆಗ್ತಾ ಹೋಗುತ್ತೆ. ಯಾಕಂದರೆ ಇವಾಗ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಅಲ್ವಾ, ಇವಾಗ ಜಾಸ್ತಿ ಆಯಿಲ್ ಕಮ್ಮಿ ಬೆಲೆ ಕೊಡ್ತಾ ಇದ್ದಾರೆ ಅಂತಂದರೆ ಈಗ ಬ್ರೆಂಟ್ ಇದು ಕಾಂಪಿಟೇಷನ್ ಕೊಡಬೇಕು ಯುರೋಪಿಯನ್ ಆಯಿಲ್ ಅಂದರೆ ಅವರು ಕಮ್ಮಿ ಮಾಡ್ತಾ ಹೋಗಬೇಕು. ಆದರೆ ಅಪ್ಪಿತಪ್ಪಿ ರಷ್ಯಾದ ಮೇಲೆ ಬೇರೆ ಯಾವ್ದಾದ್ರು ಒಂದಿಷ್ಟು ದೇಶಗಳು ತೊಗೊಳೋದನ್ನು ನಿಲ್ಲಿಸಿ ಅವ್ರದ್ದು ಡಿಮ್ಯಾಂಡ್ ಮೇಲೆ ಏನಿದೆ ಅದು ಕಮ್ಮಿ ಆಯಿತು, ಅವ್ರ ಸಪ್ಲೈ ಕಮ್ಮಿ ಆಯಿತು ಅಂತಂದರೆ ಕ್ರೂಡು ತುಂಬ ದೊಡ್ಡ ಜಂಪ್ ಆಗ್ತಾ ಹೋಗುತ್ತೆ. ಆವಾಗ ಇನ್ಫ್ಲೇಷನ್ಗೂ ಕೂಡ ಎಡೆ ಮಾಡಿಕೊಡ್ತಾ ಹೋಗುತ್ತೆ. ನೋಡೋಣ ಇದೆಲ್ಲ ಯಾವ ರೀತಿಯಾಗಿ ಚೇಂಜಸ್ ಆಗುತ್ತೆ ಅಂತ. ನ್ಯಾಚುರಲ್ ಗ್ಯಾಸು ಇವಾಗ 260, 270 ತನಕ ಅಟೆಂಡ್ ಮಾಡಿ 276 ತನಕ ಹೋಗಿತ್ತು ಇವತ್ತು. ಅಲ್ಲಿಂದ ಒಂದು ಜೋರಾಗಿ ಕರೆಕ್ಷನ್ ಮಾಡಿದೆ. ಇವತ್ತು ಒಳ್ಳೆ ದಿನ, ನಿನ್ನೆ ಮುಂದೆ 2 ದಿನದಿಂದ ಒಳ್ಳೆ ಪಾಸಿಟಿವ್ ಮೂಮೆಂಟ್ ಕೊಡ್ತಾ ಇದೆ. ಗೋಲ್ಡು ಕೂಡ ಇವತ್ತು ಒಂದು ಆಲ್ ಟೈಮ್ ಹೈಲಿ ಒಂದು ಡೋಜಿನ ಮಾಡಿದೆ. ಸೊ ಗೋಲ್ಡು ಕೆಳಗಡೆ ಬರುತ್ತಾ ಬಂದರೆ ಮಾರ್ಕೆಟಿಗೆ ಅದು ಒಳ್ಳೆಯದಾಗಿರುತ್ತೆ. ಸಿಲ್ವರು ಆಲ್ ಟೈಮ್ ಹೈನ ಮಾಡೋಕ್ಕಾಗಿಲ್ಲ, ಅಲ್ಲೇ ನಿಂತಿದೆ. ಕಾಪರಲ್ಲಿ ಮತ್ತೆ ಫಾಲ್ ಆಗಿದೆ, ಈಗ 880 ಲೆವೆಲ್ಗೆ ಬಂದಿದೆ. ಸೊ ಕಾಪರು ಫಾಲ್ ಕಂಟಿನ್ಯೂಷನ್ ಆಗುವಂಥ ಸಾಧ್ಯತೆನೇ ಕಾಣಿಸ್ತಾ ಇದೆ. ಯಾಕಂದರೆ ಅಟೆಂಡ್ ಮಾಡೋದಾಗಿದ್ದರೆ ನೋಡಿ, ನೆನ್ನೆ ಈ ಝೋನಲ್ಲಿ ಹೇಳಿದ್ದೆ ನಿಮಗೆ, ಇಲ್ಲಿಂದ ಬಂದಿದೆ, ಒಂದು ಅಪಾಯಿಂಟ್ ಮಾಡ್ಕೊಂಡು ಬಂದಿದೆ, ಇಲ್ಲಿ ಬಂದಿದೆ, ಇಲ್ಲಿಂದ ಅಟೆಂಡ್ ಮಾಡಿ ಮೇಲ್ಗಡೆ ಹೋಗಬೇಕಾಗಿತ್ತು, ಗ್ಯಾಪ್ ಫಿಲ್ಲಿಂಗ್ ಕಡೆ ಹೋಗಬೇಕಿತ್ತು. ಈಗ ಏನಾಗಿದೆ, ಹೊಸ ಹೈ ಮಾಡೋಕ್ಕಿಂತ ಮುಂಚೆನೇ ಸ್ಟ್ರಗಲ್ ಆಗಿ ಒಂದು ಹೊಸ ಲೋ ಮಾಡೋಕ್ಕೆ ಹೋಗ್ತಾ ಇದೆ. ಸೊ ಇದು ಈಗ ಕೆಳಗಡೆನೇ ಹೋಗುವಂಥ ಸಾಧ್ಯತೆ ಕಾಣಿಸ್ತಾ ಇದೆ. ಅಂದರೆ ಕಾಪರಲ್ಲಿ ಯಾವ ಒಂದು ಆಂಟಿಸಿಪೇಷನ್ ಇತ್ತು ಅದು ಆಗ ಥರದ್ದು ಕಾಣಿಸ್ತಾ ಇಲ್ಲ. ಇಲ್ಲಿಂದ ಇದು ಕೆಳಗಡೆಗೆ ಬರ್ಬೋದು, ನೋಡೋಣಂತೆ, ವಾಚ್ ಮಾಡ್ತಾ ಇರೋಂತೆ. ಅದೇ ರೀತಿಗೆ USD INR 87 ರೂಪಾಯಿ 39 ಪೈಸೆಗೆ ಬಂದಿದೆ, ಒಂದು ಫಾಲ್ ಆಗಿದೆ, ಅದು ಸ್ವಾಗತಾರ್ಹ ಬೆಳವಣಿಗೆನೇ. ಸೊ ಇದನ್ನು ಬಿಟ್ಟು ಸ್ಪೆಸಿಫಿಕ್ ಆಗಿ ನ್ಯೂಸ್ ಅಂತ ನೋಡ್ತಾ ಬರೋದಾದ್ರೆ ಆಲ್ರೆಡಿ ಹೇಳಿದ್ದೀನಿ, 7 ವರ್ಷದ ನಂತರ ಭೇಟಿ ಆಗ್ತಾ ಇದ್ರೆ ನೋಡೋಣ ಏನೇನು ಚೇಂಜಸ್ ಬರುತ್ತೆ, ಏನೇನು ಮಾತುಕತೆ ನಡೆಯುತ್ತೆ, ಏನು ಕತೆ ಅನ್ನೋದನ್ನ. ಅದಾದಮೇಲೆ August 29ಗೆ ಏನೋ ಇವ್ರದ್ದು ಕೂಡ ಇದೆ ಅಲ್ವಾ, ಜಪಾನ್ದು ಕೂಡ ವಿಸಿಟ್ ಮಾಡೋದು ಅಂತ ಇತ್ತು. ಸೊ ನೋಡೋಣ, ಅದೇ ಎಲ್ಲ ಕೂಡ ಪ್ಲಾನ್ ಆಗಿದೆ ಅಂತ ಅನ್ಕೊಂತೀನಿ. ಈಗ 50% ಟ್ಯಾರಿಫ್ ಅಂತ ಹಾಕ್ಬಿಟ್ಟಿದ್ದಾರೆ ರಷ್ಯಾ ಆಯಿಲ್ ತರಿಸ್ಕೊಂಡಿರೋದಕ್ಕೆ. ನಾವು ರಿಟಾಲಿಯೇಷನ್ ಟ್ಯಾರಿಫ್ ಅಂತ ಹಾಕಿಲ್ಲ, ಯಾಕೆಂದರೆ ಸುಮಾರು ನಮ್ಮ ದೇಶದ PM ಅವ್ರು ಹೇಳ್ದಂಗೂ ಕೂಡ ಇಲ್ಲಿ ಆ್ಯಪಲ್ ಆಗಿರ್ಬೋದು, ಕಾಶ್ಮೀರ್ ಆ್ಯಪಲ್ ಆಗಿರ್ಬೋದು, ಬೇರೆ ಮಸಾಲೆ ಪ್ರಾಡಕ್ಟ್ಸ್ ಆಗಿರ್ಬೋದು, ಸುಮಾರು ರೈತರು ಬೆಳೆಯೋದು USಗೆ ಆ್ಯಕ್ಚುಲಿ ನಾವೇ ಜಾಸ್ತಿ ಕಳಿಸ್ತಾರೆ, ನಮಗೆ ಬಿಸ್ನೆಸ್ ಇದೆ ಅಲ್ಲಿ. ಅವ್ರು ಜಾಸ್ತಿ ಟ್ಯಾರಿಫ್ ಹಾಕಿದ್ರೆ ಅವ್ರು ಜಾಸ್ತಿ ದುಡ್ಡು ಕೊಟ್ಟು ತೊಗೋಬೇಕು, ನಮ್ದು ಡಿಮ್ಯಾಂಡ್ ಕಮ್ಮಿ ಆಗುತ್ತೆ ಅನ್ನೋಕ್ಕೆ ಇವ್ರು ಯಾವ್ದಾದ್ರು ಒಂದು ದೇಶಕ್ಕಾದರೂ ಕಮ್ಮಿ ಮಾಡಿದರೆ ಟ್ಯಾರಿಫ್ನ ಅಲ್ಲಿಂದ ತೊಗೊತಾರೆ ಜನ ಅಂತ ಹೇಳ್ಕೊಬೋದು. ಎಲ್ಲ ದೇಶದ ಮೇಲೆ ಟ್ಯಾರಿಫ್ ಹಾಕೊಂಡು ಕೂತಿದ್ರೆ ಏನೂ ಮಾಡೋಕ್ಕಾಗಲ್ಲ, ಅಲ್ಲಿ ಜನ ಅನುಭವಿಸ್ಬೇಕು, ಅದನ್ನ ತೊಗೋಬೇಕಾಗುತ್ತೆ ಅವರು. ನೋಡಂತೆ. ನನ್ನ ಜೊತೆಗೆ ನೆನ್ನೆ ಹೇಳೋದು ಮಾಡ್ತೋಗಿದ್ದೆ, RBI ರೆಪೋ ರೇಟ್ನ 5.5%ಗೆ ಫ್ಲಾಟ್ ಇಟ್ಟಿದ್ದಾರೆ, ಏನು ಚೇಂಜ್ ಮಾಡಿಲ್ಲ. ಆದರೆ ಇನ್ಫ್ಲೇಷನ್ ಡೇಟಾ ಈಗ FY 26ಇಂದು ಇನ್ಫ್ಲೇಷನ್ನು 3.7% ಅಂತ ಎಸ್ಟಿಮೇಷನ್ ಇತ್ತು, ಅದು 3.1%ಗೆ ಇಳಿದಿರುವಂಥದ್ದು ಸುದ್ದಿ ಬಂದಿದೆ. SIPಗಳು ಮಾರ್ಕೆಟು ವಾಲಟೈಲ್ ಆಗಿರಲಿ, ಕೆಳಗಡೆ ಇರಲಿ, ಏನೇ ಇದ್ರೂ ಕೂಡ ಒಳ್ಳೆ ರೀತಿ ಪರ್ಫಾರ್ಮೆನ್ಸ್ ಮಾಡಿದೆ ಅಂತ ರಿಪೋರ್ಟ್ ಹೇಳ್ತಾ ಇದೆ. ಅದ್ರ ಬಗ್ಗೆ ಡೆಡಿಕೇಟೆಡ್ ಬಿಡಬೇಕು ಅಂತ ಹೇಳಿ ಅದಕ್ಕೆ SIPಗಳನ್ನ ಸುಮ್ಮನೆ ಮಾಡ್ತಾ ಇರಬೇಕು. ಮಾರ್ಕೆಟಲ್ಲಿ ಏನೇ ಆಗಿದ್ರು ಕೂಡ ನಮಗೆ ರೂಪಿ ಕಾಸ್ಟ್ ಆವರೇಜಿಂಗ್ ಆಗ್ತಾ ಇರುತ್ತೆ.
ಇರುತ್ತೆ, ಅದನ್ನ ನಾವು ಮಾಡ್ಕೊತಾ ಹೋಗ್ತಾ ಇರಬೇಕು. ಜೊತೆಗೆ ಹೀರೋ ಮೋಟರ್ ಕಾಪ್ ಆಲ್ರೆಡಿ ಹೇಳಿದೆ 65% ನೆಟ್ ಇಯರ್ ಆನ್ ಇಯರಲ್ಲಿ ಏನು ಅಂತ ನೋಡ್ತಾ ಬರ್ತಾರೆ, 65% ನೆಟ್ ಪ್ರಾಫಿಟಲ್ಲಿ ಜಂಪ್ ಬಂದಿದೆ. ಅದರಲ್ಲಿ ಮೇಯ್ನಾಗಿ ಏಥರ್ ಎನರ್ಜಿಯಿಂದನೂ ಕೂಡ ಒಳ್ಳೆ ರೀತಿಯಂಥ ಕಾಂಟ್ರಿಬ್ಯೂಷನ್ನ ಕೊಟ್ಟಿದೆ. ಟ್ರೆಂಟಿಂದು 9.5% ಪ್ರಾಫಿಟ್ ಇನ್ಕ್ರೀಸ್ ಆಗಿತ್ತು, ಕಂಪೇರ್ಟಿವ್ಲಿ ಬೆಟರು. ಟ್ರೆಂಟ್ ಅಂದರೆ ಜುಡಿಯೋ ವೆಬ್ಸೈಟ್ ಹೋಗಿ ಯಾವಾಗಲೂ ಜನ ಇದ್ದೇ ಇರ್ತಾರೆ, ಬಟ್ ಲಾಸ್ಟ್ ಒಂದು 2-3 ಕ್ವಾರ್ಟರ್ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು ಅಂತ ಹೇಳ್ತಾ ಹೋಗ್ಬೋದು. ಈಗ ಚೇಂಜಸ್ ಆಗಿದೆ. PVR ಐನಾಕ್ಸಲ್ಲೂ ಕೂಡ ಸ್ವಲ್ಪ ಪರ್ಫಾರ್ಮೆನ್ಸ್ ಬೆಟರ್ ಆಗಿದೆಯಂತೆ. ನನಗೆ ಇನ್ನೂ ಕೂಡ ನೋಡೋಕ್ಕಾಗಿಲ್ಲ, ಅದು ನೋಡಿದರೆ ಕಮೆಂಟ್ ಮಾಡಿ ಹೆಂಗಿತ್ತು ಅಂತ. ಜೊತೆಗೆ ಸುಮಾರು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾಯಿದೆ ಅಲ್ವಾ ಇವಾಗ. ನರಸಿಂಹ ಇವ್ರದ್ದು ಕೂಡ ಮಹಾತಾರ ನರಸಿಂಹ ಹೊಂಬಾಳೆ ಅವ್ರದ್ದು ಕೂಡ ಒಳ್ಳೆ ಕಲೆಕ್ಷನ್ ಮಾಡ್ತಾಯಿದೆ ಅಂತ ಹೇಳಿದ್ರು. ಅಟ್ಲೀಸ್ಟ್ ಏನೋ ಒಂದು ಕನ್ನಡ ಸಿನಿಮಾ ಉಸಿರಾಡಂಗಾದರೆ ಒಳ್ಳೆಯದು. ಅದೇ ರೀತಿಯಾಗಿ ಐನಾಕ್ಸು 50,000 crores ಗ್ರೀನ್ ಎನರ್ಜಿ ಸೆಗ್ಮೆಂಟಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಬಂದಿತ್ತು. ಅದು ಏನಾಗುತ್ತೆ ಅಂತ ನೋಡ್ತಾ ಹೋಗೋಣಂತೆ. ಈ ಥರ ಒಂದಿಷ್ಟು ನ್ಯೂಸ್ಗಳಿದೆ. ಬ್ರಿಟಾನಿಯಾದಲ್ಲಿ ಇವಾಗ ರೀಜನಲ್ ಏನಿರುತ್ತೆ, ರೀಜನಲ್ ಟೆರಿಟರಿ ಇರುತ್ತೆ, ಅಲ್ಲಿಗೆ ಜಾಸ್ತಿ ಡಿಸ್ಟ್ರಿಬ್ಯೂಟರ್ಗಳನ್ನು ಮಾಡಿ ಜಾಸ್ತಿ ಒಂದು ಅಗ್ರೆಸಿವ್ ಒಂದು ಪ್ರೈಸಿಂಗಲ್ಲೂ ಕೂಡ ಕೊಟ್ಟು ಪುಷ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಬ್ರಿಟಾನಿಯಾನ. ನೋಡೋಣ ಅದು ಮಾಡೋಕ್ಕೆ ಸಾಧ್ಯ ಆಗುತ್ತೆ ಏನು ಕತೆ ಅನ್ನೋದನ್ನು ನೋಡ್ತಾ ಹೋಗೋಣಂತೆ. ಸೊ ಇದನ್ನು ಬಿಟ್ಟು ಬೇರೆ ಸ್ಪೆಸಿಫಿಕ್ ಆಗಿ ಯಾವ್ದಾದ್ರು ಗ್ಲೋಬಲ್ ಇವೆಂಟ್ಸ್ ಇತ್ತಾ ನಾನು ಚೆಕ್ ಮಾಡಿಲ್ಲ. ನಾಳೆ ಶುಕ್ರವಾರ, ಹೇಗೆ ನಾಳೆ ವರಮಹಾಲಕ್ಷ್ಮಿ ಹಬ್ಬ, ಹಾಗಾಗಿ ನಾಳೆ ಆರಾಮಾಗಿರಿ, ಟ್ರೇಡ್ ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ. ನಾಳೆ ಮಾರ್ಕೆಟು ಕೂಡ ಸ್ವಲ್ಪ ಹಾಗಾಗಿ ಹಬ್ಬದ ಕಾರಣದಿಂದಾಗಿ ಸ್ವಲ್ಪ ಗ್ರೀನಾಗಿ ಉಳಿಬೋದು ಅಂತ ನಂಗೆ ಅನಿಸ್ತಾ ಇದೆ. ನೋಡೋಣ ಏನು ಮಾಡ್ತಾ ಹೋಗುತ್ತೆ ಮಾರ್ಕೆಟು. ಗ್ರೀನೋ ರೆಡ್ಡೋ ಎರಡೂ ಕೂಡ ಇಂಪಾರ್ಟೆಂಟ್ ಅಲ್ವಾ. ಆಸ್ ಲಾಂಗ್ ಎಸ್ ನಮ್ಮ ಮನಿ ಕಂಪೌಂಡಿಂಗ್ ಆಗ್ತಾ ಇದೆ ಅಂತಂದರೆ ಇನ್ನೇನು ಬೇಕಾಗೋದಿಲ್ಲ. ಜೊತೆಗೆ ITR ರಿಲೇಟೆಡು ಕೆಲವರು ಕ್ವಶನ್ಸ್ ಕೇಳಿದ್ರಿ, ಹೋಪ್ಫುಲಿ ಅದರಿಂದ ಅಡ್ರೆಸ್ ಮಾಡಿದ್ದೀನಿ ಅಂತ ಅನ್ಕೊತೀನಿ. 12 ಲಕ್ಷ ತನಕ ನಿಮ್ದು ಯಾವುದೇ ಇದ್ರೂ ಕೂಡ ಇನ್ಕಮು, ಬಿಸ್ನೆಸ್ ಇನ್ಕಮ್ ಆಗಿರ್ಬೋದು, ಸ್ಯಾಲ್ರಿಡ್ ಇನ್ಕಮ್ ಆಗಿರ್ಬೋದು, ಅಥವಾ ಕ್ಯಾಪಿಟಲ್ ಗೇನ್ ಇನ್ಕಮ್ ಆಗಿರ್ಬೋದು, 12 ಲಕ್ಷ ಒಳಗಿದೆ ಅಂದರೆ ಅದು ಎಕ್ಸಾಮ್ಟ್ ಆಗಬೇಕು. ಸೊ ಅದಕ್ಕೆ ಕನ್ಫ್ಯೂಷನ್ ಆಗ್ತಾ ಇದೆ ಅಂದರೆ ನೀವು ಖಂಡಿತವಾಗ್ಲೂ CAಗಳನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಇನ್ನು ಬೇಸಿಕ್ ಮಾಹಿತಿ ಬೇಕು, ಇಲ್ಲ ನಾನು ಮಾಡ್ಕೊತಾ ಬರ್ತಾ ಇದ್ದೀನಿ, ಸ್ವಲ್ಪ ಡೌಟ್ಸ್ಗಳಿದೆ ಅಂದರೆ ದಯವಿಟ್ಟು ಟ್ಯಾಕ್ಸ್ ಯಾವುದಾದ್ರು ಟ್ಯಾಕ್ಸ್ ಬಗ್ಗೆ 2 ಪ್ಲೇಲಿಸ್ಟ್ನ ಮಾಡಿದ್ದೀನಿ. ಒಂದು ಟ್ಯಾಕ್ಸ್ ಫೈಲಿಂಗ್ ಬಗ್ಗೆ, ಒಂದು ಟ್ಯಾಕ್ಸ್ ಪ್ಲಾನಿಂಗ್ ಬಗ್ಗೆ. ಅದನ್ನ ನೀವು ಚೆಕ್ಔಟ್ ಮಾಡ್ತಾ ಹೋಗ್ಬೋದು. ಈ ವಿಡಿಯೋದ ಎಂಡಿಗೆ ಕೊಟ್ಟಿರ್ತೀನಿ. ಮತ್ತೊಂದು ವಿಡಿಯೋದೊಂದಿಗೆ ಭೇಟಿ ಆಗೋಣ. ಟರ್ಮ್ ಇನ್ಶೂರೆನ್ಸ್ ಕೆಲವರು ಫಾರ್ಮ್ನ ಸಬ್ಮಿಟ್ ಮಾಡಿದ್ರೆ ಬಜಾಜ್ ಸಿಬ್ಬಂದಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾ ಇರ್ತಾರೆ. ಇನ್ನೂ ಯಾರಾದರೂ ಟರ್ಮ್ ಇನ್ಶೂರೆನ್ಸ್ ಮಾಡಿಸಿಲ್ಲ ಅಂದರೆ ದಯವಿಟ್ಟು ಟರ್ಮ್ ಇನ್ಶೂರೆನ್ಸ್ನ ಮಾಡಿಸಿ. ಜೊತೆಗೆ 2025 ನಮ್ಮ ಚಾನಲ್ ಮಿಷನ್ ಎಲ್ಲರೂ ಕೂಡ ಎಮರ್ಜೆನ್ಸಿ ಫಂಡನ್ನು ಬಿಲ್ಡ್ ಮಾಡಬೇಕು. ಎಮರ್ಜೆನ್ಸಿ ಯಾವಾಗ ಬೇಕಾದರೂ ಬರ್ತಾ ಹೋಗ್ಬೋದು. ಮತ್ತೊಮ್ಮೆ ಭೇಟಿ ಆಗೋಣ. ಎಲ್ಲರಿಗೂ ನಮಸ್ಕಾರ.